ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 51 ಗುರುವು ಕದಲಿವನದೆಡೆಗೆ. ಕ್ಷಣಕ್ಕೆ ಸುದ್ದಿ ಹರಡಲು ಊರಿಗೆ ಊರೇ ತಲ್ಲಣಿಸಿ ಭಕ್ತರೆಲ್ಲ ಓಡಿ ಬಂದು ಗುರುಚರಣ ಹಿಡಿದರು. ನಡೆದಾಡುತ್ತಿದ್ದ ದೈವ ನಡುನೀರೇ ಕೈಬಿಡೆ ಗತಿಯಾರೆಂದು ಕಣ್ಣೀರ ಹರಸಿದರು. ಗುರುಮಠದಲ್ಲಿರದೆ ಪಾಪ ಕಳೆವರಾರೆಂದು ಅಲ್ಪಮತಿಗೆ ರಕ್ಷಕರಾರೆಂದರು. ಮುಗಿದ ಕೈ ಇಳಿಸದೆ ಚಿಂತೆಯಲ್ಲಿ ಮುಳುಗಿ ಗುರು ಕಾಮಧೇನುವ ಬಿಡಲು ಒಪ್ಪದಾದರು. ಎಲ್ಲರ ನೋಡುತ್ತಾ ನಸುನಗುತ್ತ ಗುರುವು ಅಗಲುವೆ ಎಂಬ ಚಿಂತೆ ಬೇಡ ಎಂದರು. ಹೊರನೋಟಕ್ಕೆ ಇದು ಯಾತ್ರೆಯಾಗಿದ್ದರೂ ಗಾಣಗಾಪುರವೇ ನಮ್ಮ ವಾಸಸ್ಥಾನ ಎಂದರು. ಪ್ರಾತಃ ಸ್ನಾನವು ಕೃಷ್ಣ ಪಂಚಗಂಗೆಯಲ್ಲಿ, ಪೂಜೆ ಅನುಷ್ಠಾನವು ಔದುಂಬರದ ಕೆಳಗೆ, ಮಧ್ಯಾಹ್ನ ಸಂಗಮದಿ ಸ್ನಾನ ಅನುಷ್ಠಾನವಾಗಿ ಗಾಣಗಾಪುರದಲ್ಲಿ ಅರ್ಚನೆ ಸ್ವೀಕರಿಸುವೆನೆಂದರು. ಮಠದಲ್ಲೇ ಗೌಪ್ಯವಿದ್ದು ಎಲ್ಲ ಎಂದಿನಂತೆಂದು ಇದೇ ಮಠದಲ್ಲಿ ನಿರ್ಗುಣ ಪಾದುಕೆಗೆ ಪೂಜೆ ಸ್ವೀಕಾರ, ತ್ರಿಕಾಲ ಆರತಿ ಭಜನೆ ತಮಗಿಷ್ಟವೆನ್ನುತ್ತಾ ಸದ್ಭಕ್ತರ ಬಯಕೆ ತಕ್ಷಣ ಈಡೇರುವುದೆಂದರು. ನಮ್ಮ ಉಪಸ್ಥಿತಿಗೆ ಅನರ್ಹರ ಆಗಮನವೆಂದು ಅಶ್ವತ್ಥ ಪೂಜೆಗೆ ಬಯಕೆ ಈಡೇರುವುದೆಂದರು. ಪಾದುಕೆಗೆ ಪೂಜೆಯಿಂದ ಪಾಪ ವಿಘ್ನ ನಾಶವೆನ್ನುತ್ತಾ ನಿಜವಾದ ಭಕ್ತರಿಗೆ ದರ್ಶನ ಭಾಗ್ಯವೆಂದರು. ನಿಯಮದಿ ಸಂಗಮ ಸ್ನಾನ, ಅಲ್ಲಿಯ ಅಶ್ವತ್ಥಕ್ಕೆ ಪೂಜೆ, ಅಷ್ಟತೀರ್ಥಗಳ ಸ್ನಾನ, ಗಣಪತಿಯ ಆರಾಧನೆ, ಮಠದ ನಿರ್ಗುಣ ಪಾದುಕೆಗೆ ಆರತಿ ಸ್ತುತಿಸುವವರಿಗೆ ನಿಶ್ಚಯವಾಗಿಯೂ ನಮ್ಮ ದರ್ಶನ ಸಿಗುವುದೆಂದರು. ಹಿಂಬಾಲಿಸಿಹ ಭಕ್ತರಿಗೆ ಸಮಾಧಾನ ಹೇಳಿ ಶ್ರೀಶೈಲ ಕೆಳಗಿನ ಪಾತಾಳ ಗಂಗೆ ತಲುಪಿದರು. ಶಿಷ್ಯರ ಕರೆದು ಈಶನೆಡೆಗೆ ಹೋಗಿ ಪುಷ್ಪಗಳ ತಂದು ಪುಷ್ಪಾಸನ ಮಾಡೆಂದರು. ನಾನಾ ಪುಷ್ಪಗಳ ತಂದು ಸುಖಾಸನ ಸಿದ್ಧವಾಗಿ ಗಂಗೆಯಲ್ಲಿ ಆದ ಇರಿಸಿ ಅದರ ಮೇಲೆ ಕುಳಿತರು. ಮುಗುಳು ನಗೆಯೊಂದಿಗೆ ಅಭಯಹಸ್ತ ತೋರುತ್ತಾ ಆನಂದ ಸ್ಥಾನಕ್ಕೆ ತಮ್ಮ ಪಯಣವೆಂದರು. ನಮ್ಮ ವಿಯೋಗಕ್ಕೆ ಖೇದ ಬೇಡವೆಂದು ತಲುಪಿದ ಗುರುತಾಗಿ ಪುಷ್ಪ ಕಳಿಸುವೆ ಎಂದರು. ಪುಷ್ಪ ಪ್ರಸಾದದ ಎಂದೆಂದೂ ಕಾಪಾಡಿಕೊಳ್ಳಿ ಎಂದು ಅದರ ಪೂಜೆಯಿಂದ ದೈವ ಒಲಿಯುವುದು ಎಂದರು. ಶಾಲಿವಾಹನ ಶಕೆ 1380ನೇ ಬಹುಧಾನ್ಯ ಸಂವತ್ಸರ ಮಾಘಕೃಷ್ಣ ಪ್ರತಿಪದೆ, ಗುರು ಕನ್ಯಾ ಲಗ್ನ, ಸಿಂಹರಾಶಿಯಲ್ಲಿ ಸೂರ್ಯ, ಉತ್ತರಾಯಣದಲ್ಲಿ ಶಿಶಿರ ಋತು, ಕುಂಭ ಸಂಕ್ರಮಣ, ಶುಕ್ರವಾರ. ನೋಡುತ್ತಿರೆ ಗಂಗೆಯಲ್ಲಿ ಗುರುವು ಅದೃಶ್ಯರಾದರು. 4 ಶಿಷ್ಯರಲ್ಲಿ ದುಃಖ ಮೌನ ಆವರಿಸಿರೆ ಸ್ವಲ್ಪ ಸಮಯಕ್ಕೆ ಈಜಿಹ ಅಂಬಿಗನು ಕಂಡ. ಹತ್ತಿರಕ್ಕೆ ಬಂದು ಶಿಷ್ಯರನ್ನು ಕಂಡು ಗಂಗೆಯಲ್ಲಿ ಬರುವಾಗೆ ಗುರುವು ಕಂಡಿದ್ದರೆಂದ. ನರಸಿಂಹ ಸರಸ್ವತಿ ನಾಮಧೇಯವೆಂದು, ದಂಡಕಮಂಡಲದ ಯತಿರಾಜರೆಂದು, ಬಂಗಾರ ಪಾದುಕದ ದಿವ್ಯಮೂರ್ತಿ ಎಂದು ನಿಮಗಾಗಿ ಸಂದೇಶ ಕಳುಹಿಸಿಹರೆಂದನು. ಗುರುವು ಕದಲಿವನಕ್ಕೆ ತೆರಳುತ್ತಿರುವಂತೆ ಪ್ರಸಾದ ರೂಪವಾಗಿ ಪುಷ್ಪಗಳ ಕಳುಹಿಸುವರಂತೆ, ಪುಷ್ಪಗಳ ಜೋಪಾನ ಮಾಡಬೇಕಂತೆ, ಗಾಣಗಾಪುರದಿಂದಲೇ ವಾಸವಿರುವರಂತೆ ಎಂದನು. ಸಂದೇಶ ಮುಗಿಸಿರಲು ಕಂಡಿರಲು ಪುಷ್ಪಗಳು ತೇಲಿ ಬಂದ ಪುಷ್ಪಗಳ ತಂದು ಶಿಷ್ಯರಿಗಿತ್ತನು. ಕೈ ಮುಗಿದು ಅಂಬಿಗ ಕಣ್ಮರೆಯಾಗಲು ಪುಷ್ಪದಿ 4 ಶಿಷ್ಯರು ಪುರಕ್ಕೆ ಪ್ರಯಾಣಿಸಿದರು. ಪುಷ್ಪವ ಪಡೆದವರಲ್ಲಿ ನಾನು ಒಬ್ಬ ಎನ್ನುತ್ತಾ ಸಾಕರ ಸಾಯಂದೇವ, ಕವಿ ನಂದೀಶರ್ಮ, ನರಕೇಸರಿ ಇತರರೆಂದು ಜೊತೆಗಿದ್ದ ಪುಷ್ಪವ ಭಕ್ತ ನಾಮಧಾರಕ್ಕೆ ಸಿದ್ಧಮುನಿ ತೋರಿದರು. ಗುರುಸೇವಕನಾಗೆ ನಾನಿದ್ದೆ ಎನ್ನುತ್ತಾ ಅವರ ಪವಾಡಗಳಿಗೆ ಕೊನೆ ಇಲ್ಲೆಂದರು. ಕೇಳುವಗೆ ಓದುವಗೆ ಕಷ್ಟ ಕಳೆಯುವುದೆನ್ನುತ್ತಾ ಭಕ್ತ ನಾಮಧಾರಕಗೆ ಸಿದ್ಧಮುನಿ ಹೇಳಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 51ನೇ ಅಧ್ಯಾಯ ಸಂಪೂರ್ಣ. ಅಧ್ಯಾಯ 52. ಮಠದಲ್ಲೇ ಕುಳಿತಿದ್ದ ಗುರು ನರಸಿಂಹರು. ಗುರುವು ಪುರದಲ್ಲಿಂದ ಯಾತ್ರೆ ಎಂದು ಕಣ್ಮರೆಯಾಗೆ ದೇವಮಾನವನು ಇನ್ನು ನೆನಪೆಂದು ಊಹಿಸಿ ತಾಯನ್ನು ಅಗಲಿದ ಕರುವಂತೆ ಭಕ್ತರಾಗಿ ದುಃಖ ಕಟ್ಟೆ ಒಡೆದು ಉಸಿರು ಕ್ಷಣ ನಿಂತಿತು. ಯತಿಯಿಲ್ಲದ ಮಠ ದೇವನಿಲ್ಲದ ಗುಡಿ ಎಂದು ಗುರುವು ಕಾಣದ ಮಠ ಊಹಿಸದಾದರು. ಗುರುವನು ಕಾಣದ ಚರಣಕ್ಕೆ ಎರಗದ ಕಣ್ಣುಗಳು ಶಿರಗಳು ಇರಲೇಕೆ ಎಂದರು. ವ್ಯಾಕುಲ ಚಿತ್ತರಾಗಿ ಬುದ್ಧಿಮತ್ತರಾಗಿ ಬಲವಂತಕ್ಕೆ ನಡೆದು ಗುರುಮಠ ಸೇರಿದರು.
ಎಂದಿನಂತೆ ಮಠದಲ್ಲಿ ಗುರು ಇರುವ ಕಂಡು ತಮ್ಮ ಕಣ್ಣುಗಳ ತಾವೇ ನಂಬದಾದರು. ವಿಸ್ಮಯ ಆನಂದದಿ ಕುಣಿದು ಕುಪ್ಪಳಿಸುತ್ತಾ ಚರಣಸ್ಪರ್ಶಕ್ಕೆ ಸನಿಹ ಓಡಿದರು. ಗುರುವು ಕಾಣದಿರೆ ನಿರಾಸೆ ಮನಕ್ಕಾಗಿ ಗುರುವಾಣಿ ಅರಿತು ಜೈಕಾರ ಹಾಕಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 52ನೇ ಅಧ್ಯಾಯ ಸಂಪೂರ್ಣ. ಈ ಅಲ್ಪನಿಂದ ಶ್ರೀ ಗುರುಚರಿತ್ರೆಯ ಸಂಕ್ಷಿಪ್ತ ರಚನೆಗೆ ಶ್ರೀಮದ್ ದತ್ತಾತ್ರೇಯ ಮಹಾರಾಜರಿಗೆ ನಮನವು. ಶ್ರೀಪಾದ ಶ್ರೀವಲ್ಲಭ ಯತಿವರೇಣ್ಯರಿಗೆ ನಮನವು. ಶ್ರೀ ನರಸಿಂಹ ಸರಸ್ವತಿ ಸದ್ಗುರುವಿಗೆ ನಮನವು. ಸರ್ವ ಸದ್ಗುರು ಅವತಾರಿ ಗುರುಗಳಿಗೆ ನಮನಾತಿ ನಮನವು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಶ್ರೀ ಸದ್ಗುರು ದತ್ತಪಾದಾರ್ಪಣಮಸ್ತು. ಸ್ನೇಹಿತರೆ, ಶ್ರೀಯುತ ವಾಸುದೇವರಾವ್ ಅವರು ರಚಿಸಿದ ಸದ್ಗುರು ಚರಿತ ಲೀಲಾಮೃತ ಪುಸ್ತಕ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.